ಮೊನ್ನೆ ನೈಟ್ ಇದೇ ಡ್ಯಾಮಿನ ಮೇಲೆ ನೋಡ್ರಿ ನಾವು ಕ್ಯಾಂಪಿಂಗ್ ಮಾಡಿದ್ದು. ಸೊ ಕ್ಯಾಂಪಿಂಗ್ ಮಾಡೋ ಸ್ಪಾಟ್ ನೋಡಮ್ಮ ಅಂತ ಹೇಳ್ಕೇಸಿಂದು ಹೊಸ ಹೆಬ್ಬಳ್ಳ ನಿಂತು ಲೊಕೇಶನ್ ಚೆಕ್ ಮಾಡತ್ತಿದ್ದೆವು. ಸೊ ಅಷ್ಟೊತ್ತಿಗೆ ಈ ಶಾಪ್ ಅಣ್ಣ ಕರೆದ ಕೇಸಿಂದು ಬರ್ರಿ ಅಣ್ಣ ನೀರು ಕುಡಿ ಬರ್ರಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ನಾವು ಯಾರು ಅಂತ ಗೊತ್ತಿರಲಾರ್ದೇನೆ ಇವ್ರು ಕರೆದು ನೀರು ಕುಡಿಸಿದ್ರು, ಒಬ್ಬ ರೈಡರ್ ಸರ್ ಅಂತೇಳಿ. ಸೊ ನಮ್ಮ ಉತ್ತರ ಕರ್ನಾಟಕ ಜನನೇ ಹಿಂಗ್ರಿ. ಥ್ಯಾಂಕ್ ಯು ರೀ ಅಣ್ಣ ನಿಮಗೆ. ಸೊ ಅಲ್ಲಿಂದ ಸೀದಾ ಹೇರೂರು ಡ್ಯಾಮಿಗೆ ಬಂದೆವು. ಸೊ ಹೇರೂರಿನ ಬಂದಮೇಲೆ ಇಲ್ಲೊಂದು ಹೋಟೆಲ್ ಕಾಣಿಸ್ತು. ಇಲ್ಲಿ ಚುಡುವ ತಿಂದೆವು. ಚುಡುವಾಗಂತೂ ನಾವು ಫಿದಾ ಅದ. ಚುಡುವ ಮಾಡಿದ ಅಣ್ಣನ ಹೆಸರು ಬಸ್ಸುಗೌಡ್ರು ಅಂತೇಳಿ. ಸೊ ನೀವೇನಾರ ವಿಡಿಯೋ ನೋಡ್ತಿದ್ದೀರ ಅಂತಂದ್ರೆ ಅಲ್ಟಿಮೇಟ್ ಇತ್ತು ಚುಡುವ. ಸೊ ಈ ಚುಡುವ ಬಂದವ್ರಿಗೆ ಎಲ್ಲರಿಗೂ ಸರ್ವ್ ಮಾಡಿರಿ. ಇನ್ನು ಭಾಳ ದೊಡ್ಡ ಮಟ್ಟದಾಗ ಹೋಗ್ತದೆ ನಿಮ್ಮ ಹೋಟೆಲು. ಮಸ್ತ್ ಇತ್ತು. ಆಮೇಲೆ ಇಲ್ಲಿ ಬಜಿನೂ ಇದ್ದು ಅಂತ, ಬಟ್ ಬಜಿ ನಾವು ಹೋದಾಗ ಇರಲಿಲ್ಲ. ಚುಡುವ ತಿಂದು ಇನ್ನೂ ಖಾಲಿನೂ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಸಂಗಮೇ ಸಂಚಾರಿ ಅವ್ರು ಬಂದವ್ರು ಬಂದಾರ. ಅವ್ರನ್ನೂ ಸುಮ್ಮನೆ ಬಂದಿಲ್ಲ. ವಡಾಪಾವು ಮತ್ತು ಬಜಿ ತೊಗೊಂಡು ಬಂದಿದ್ದರು. ಸೊ ಹಂಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಇಷ್ಟೆಲ್ಲ ಮಾಡಿದ್ಮೇಲೆ ಹಸು ಎಲ್ಲಿಂದ ಇರ್ತದೆ ರೀ, ಮತ್ತು ನಾ ಅಡುಗೆ ಮಾಡ್ಬೇಕು ಕ್ಯಾಂಪ್ನಾಗ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆವು. ಸೊ ಎಲ್ಲರೂ ವಡಾಪಾವು ತಿಂದು ಕೇಸಿಂದು ಅಲ್ಲಿಂದ ಸೀದಾ ಬೆಣ್ಣೆತೋರ ಡ್ಯಾಮಿಗೆ ಹೋದೆವು ನೋಡ್ರಿ. ಇದೇ ನೋಡ್ರಿ ಬೆಣ್ಣೆತೋರ ಡ್ಯಾಮು. ಇಲ್ಲಿ ನೀವು ಕ್ಯಾಂಪಿಂಗ್ ಮಾಡ್ಬೇಕಂತಂದ್ರೆ ಅಷ್ಟು ಈಸಿ ಇಲ್ಲ. ಇಲ್ಲಿ ಪರ್ಮಿಷನ್ ತೊಗೊಂಡೆ ಕ್ಯಾಂಪಿಂಗ್ ಮಾಡಬೇಕು. ಸೊ ಪರ್ಮಿಷನ್ಸ್ ಅಲ್ಲಿಂದ ವೇಟ್ ಮಾಡಿದೆವು. ಪರ್ಮಿಷನ್ ಸಿಕ್ಕಿತು. ಅಲ್ಲಿಂದ ಸೀದಾ ಹೋಗಿ ಗಾಡಿ ಪಾರ್ಕ್ ಮಾಡಿ ಒಂದು ಟಾರ್ಪೆಲ್ ಹಾಕಿಸಿಂದ ಶಿಸ್ತಿನಾಗ ಅಡಿಗೆ ಮಾಡಿಕೊಂಡು ಊಟ ಮಾಡಿದೆವು. ಸೊ ಇವತ್ತಿಂದ ಏನಪ್ಪ ಸ್ಪೆಷಲ್ ಅಂತಂದ್ರೆ ನಮ್ಮ ಸಂಗಮೇ ಸಂಚಾರಿ ಅಣ್ಣವರು ಟೊಮೊಟೊ ಚಟ್ನಿ ಮತ್ತು ಚಪಾತಿ ಮಾಡಿದರು. ಸೊ ಅಲ್ಟಿಮೇಟ್ ಆಗಿತ್ತು ಟೇಸ್ಟು. ನಮಗೆ ಹರ್ ಕ್ಯಾಂಪಿಂಗ್ದಾಗ ಒಂದು ಹೊಸ ಟೇಸ್ಟ್ ಕೊಡ್ಲತ್ತಾರ ಅವರು. ಅವ್ರಿಗೂ ಥ್ಯಾಂಕ್ಸ್. ಸೊ ಊಟ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆವು. ನೆಕ್ಸ್ಟ್ ಕ್ಯಾಂಪಿಂಗ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದೆವು. ಅದಾದ್ಮೇಲೆ ಸೀದಾ ಬಂದು ಬ್ರಿಡ್ಜ್ ಮೇಲೆ ಕ್ಯಾಂಪ್ ಮಾಡಿಬಿಟ್ಟೆವು. ಯಾಕಂತಂದ್ರೆ ಹೊರಗೆ ಒಂದು ಸ್ವಲ್ಪ ಹಾವಿಂದ ಕಾಟ ಜಾಸ್ತಿ ಅದ ಅಂತ ಹೇಳಿದ್ರು. ಸೊ ಹಂಗಾಗಿ ಹಾವುಗಳು ಯಾಕೆ ಬರ್ತಾವೆ, ನಾವು ಡ್ಯಾಮಿನ ಮೇಲೆ ಮಾಡಮ್ ಡೈರೆಕ್ಟ್ ಅಂತೇಳಿ ಸೀದಾ ಡ್ಯಾಮಿನ ಮೇಲೆ ಒಂದು CC ರೋಡ್ ಇತ್ತು, ಅದ್ರ ಮೇಲೆ ಕ್ಯಾಂಪಿಂಗ್ ಮಾಡಿಬಿಟ್ಟು ನೋಡ್ರಿ. ಸೊ ಮಾರ್ನಿಂಗ್ ಎದ್ದು ಕೂಡಲೇ ನಮ್ಮ ಸಲಿಂದ ಒಂದು ಅಲ್ಟಿಮೇಟ್ ಸನ್ರೈಸ್ ಕಾಯ್ದೈತೆ ನೋಡ್ರಿ. ಸೊ ಎಷ್ಟು ಮಸ್ತ್ ಕಾಣತ್ತೀನಿ ಇಲ್ಲಿಂದ ಸೂರ್ಯ ಅಂತಂದ್ರೆ ಅದು ಹೇಳೋಕ್ಕಾಗಲ್ಲ. ನೀವು ನೋಡಿದ್ರೆ, ನೀವು ಫೀಲ್ ಮಾಡಿದ್ರೇ ಗೊತ್ತಾಗ್ತದೆ. ಸೊ ನೀವು ಕ್ಯಾಂಪಿಂಗ್ ಮಾಡಿರಿ ಜೀವನದಾಗ, ನಿಮಗೂ ಗೊತ್ತಾಗ್ತದೆ. ಅದಾದಮೇಲೆ ಮುಂಜಾನೆ ಇಂಥ ವಾತಾವರಣದ ವಾಕಿಂಗ್ ಮಾಡೋ ಒಂದು ಫೀಲೇ ಬೇರೆ ಇರ್ತದೆ. ಸೊ ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡೆವು. ಸೊ ಅದಾದಮೇಲೆ ಪ್ಯಾಕಪ್ ಮಾಡ್ಕೊಂಡೆವು. ಸೊ ಇದ್ರದ್ದು ಒಂದು ಡ್ರೋನ್ ಶಾಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತದೆ. ಸೊ ನೀವು ಅಲ್ಲಿ ತನಕ ನಮ್ಮ ಚಾನಲ್ಗೆ ಫಾಲೋ ಮಾಡ್ಕೋರಿ, ಹಂಗೆ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ನಾಗ SDR ವ್ಲಾಗ್ಸ್ ಅಂತ ಇರ್ತದೆ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್.